ನಮಸ್ಕಾರ ಸ್ನೇಹಿತರೆ, ಇನ್ಫೋ ಗ್ಲೋಬಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾನಿವತ್ತು ನಿಮಗೆ ಹೇಳಕ್ಕೆ ಹೊರಟಿರೋದು ನಿಜ. ನಿಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮನೆಲ್ಲ ನೋಡಿರ್ತೀರ. ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ರಾಜನಾದ, ಮರಾಠ ಸಾಮ್ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡ ಹಾಗೂ ವೀರತನಕ್ಕೆ ಹೆಸರು, ವೀರಾಭಿಮಾನಕ್ಕೆ ಗುರುತಾಗಿದ್ದ ಸಂಭಾಜಿ ಮಹಾರಾಜರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ, ವಿಕಿ ಕೌಶಲ್ ಅಭಿನಯದ ಚವ್ವಾ ಮೂವಿ, ರೀಸೆಂಟಾಗಿ ಚವ್ವಾ ಮೂವಿ ಬಂದಾಗಿಂದಲೂ ಈ ಸಂಭಾಜಿ ಮಹಾರಾಜರ ಬಗ್ಗೆ ಇಡೀ ಇಂಡಿಯಾ ಮಾತಾಡ್ತಾ ಇದೆ. ಹಾಗಾದರೆ ಯಾರು ಈ ಸಂಭಾಜಿ ಮಹಾರಾಜ್? ಯಾಕೆ ಇಷ್ಟೊಂದು ಸುದ್ದಿಲಿದ್ದಾರೆ? ಇಷ್ಟು ದಿನ ಅಲ್ಲದೆ ಈಗಲೇ ಯಾಕೆ ಜನ ಇವ್ರ ಬಗ್ಗೆ ಇಷ್ಟೊಂದು ತಿಳ್ಕೊತಾ ಇದ್ದಾರೆ? ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ. ಅಪ್ಪನ ಹೆಜ್ಜೆಯಲ್ಲೇ ಧೈರ್ಯ, ಶೌರ್ಯ, ಕರುಣೆ, ಪ್ರೀತಿ, ಯುದ್ಧ ಕೌಶಲ್ಯಗಳಿಗೆ ಹೆಸರುವಾಸಿ ಈ ಸಂಭಾಜಿ ಮಹಾರಾಜ್. ಇದು ಸ್ಟಾರ್ಟ್ ಆಗೋದು ಮೊಘಲ್ ಸಾಮ್ರಾಜ್ಯದಿಂದ. ಇದನ್ನು ಕರೆಕ್ಟಾಗಿ ಕೇಳಬೇಕು ಅಂದರೆ ನಾವು ಮೊಘಲ್ ಸಾಮ್ರಾಜ್ಯದಿಂದನೇ ಬರಬೇಕು. ಭಾರತ ದೇಶವನ್ನು ಒಂದು ಮುಸ್ಲಿಂ ದೇಶವನ್ನಾಗಿ ಮಾರ್ಪಡಿಸದೆ ಮೊಘಲ್ ದೊರೆಯಾದ ಔರಂಗಜೇಬನ ಕನಸಾಗಿತ್ತು. ಇದಕ್ಕೋಸ್ಕರ ಎಷ್ಟೋ ಹಿಂದೂ ರಾಜ್ಯರನ್ನು ಸೋಲಿಸಿ ಅವರ ರಾಜ್ಯದಲ್ಲಿದ್ದ ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾ ಬಂದ. ಅಲ್ಲಿದ್ದ ಹಿಂದೂ ಪ್ರಜೆಗಳನ್ನ ಕೂಡ ಮುಸ್ಲಿಂ ಮತಕ್ಕೆ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡ್ತಾ ಇದ್ದ. ಹೀಗೆ ಭಾರತ ದೇಶದ ಹಲವಾರು ಭಾಗಗಳನ್ನು ವಶಪಡಿಸಿಕೊಂಡು ತನ್ನ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ಇದ್ದ ಸಮಯದಲ್ಲಿ ದಕ್ಷಿಣ ಸಾಮ್ರಾಜ್ಯದಲ್ಲಿ ತನ್ನ ಧ್ವಜ ಹಾರಿಸೋಕ್ಕೂ ಕೂಡ ಭಯ ಪಡ್ತಾ ಇದ್ದ. ಯಾಕೆ ಅಂದರೆ ಅಲ್ಲಿ ಇದ್ದಿದ್ದು ಮರಾಠ ಸಾಮ್ರಾಜ್ಯ ಆಳ್ತಾ ಇದ್ದ ಛತ್ರಪತಿ ಶಿವಾಜಿ ಮಹಾರಾಜ್. ಮೊಘಲರ ಸಾಮ್ರಾಜ್ಯದ ಹವಾ ನಡೆಯುತ್ತಿದ್ದ ಕಾಲ ಅದು. ಹಿಂದೂ ಮತ ಕಣ್ಮರೆ ಆಗ್ತಾ ಇದ್ದ ಕಾಲ. ಆ ಸಮಯದಲ್ಲಿ ಮೊಘಲರಿಂದ ಹಿಂದೂ ಮತವನ್ನು ಕಾಪಾಡಿದ ವೀರ ಚಕ್ರವರ್ತಿ ಶಿವಾಜಿ ಮಹಾರಾಜ್. ಇವರ ಹೆಸರು ಕೇಳಿದ್ರೇ ಬಿಜಾಪುರದ ಗೋಲ್ಕೊಂಡ ಸುಲ್ತಾನರು ಮತ್ತು ಮೊಘಲರಿಗೆ ಬೆವರಿಳಿತಾ ಇತ್ತು. ಶಿವಾಜಿ ತನ್ನ ಪರಾಕ್ರಮದಿಂದ ಎಷ್ಟೋ ಮುಸ್ಲಿಂ ದೊರೆಗಳನ್ನು ಎದುರಿಸಿ ಹಿಂದೂ ಮತವನ್ನು ಕಾಪಾಡಿದ್ರು. ಆದರೂ ಕೂಡ ಶಿವಾಜಿಯವರ ಸಾಮ್ರಾಜ್ಯದಲ್ಲಿ ಎಲ್ಲ ಮತಗಳನ್ನು ಸಮಾನವಾಗಿ ನೋಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಬೇರೆ ಮತದಿಂದ ಬಂದು ಹಿಂದೂವಾಗಿ ಬದಲಾದ ವ್ಯಕ್ತಿಗೆ ತನ್ನ ಮಗಳನ್ನು ಕೊಟ್ಟು ಕೂಡ ಮದುವೆ ಮಾಡಿದ್ರು. ಹಿಂದೂ ಮತವನ್ನು ಕಾಪಾಡೋಕ್ಕೋಸ್ಕರನೇ ಮುಸ್ಲಿಂ ದೊರೆಗಳ ವಿರುದ್ಧ ಯುದ್ಧ ಮಾಡಿದ್ರೆ ವಿನಃ ಯಾವಾಗಲೂ ಕೂಡ ಬೇರೆ ಮತಗಳನ್ನು ಕೀಳಾಗಿ ನೋಡಿಲ್ಲ. ಅವರ ಸ್ನೇಹಿತರಲ್ಲಿ ಎಷ್ಟೋ ಜನ ಮುಸ್ಲಿಮರಿದ್ದರು ಹಾಗೂ ಸೇನೆಯಲ್ಲಿ ಕೂಡ ಮುಸ್ಲಿಮರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದರು. ಹೀಗೆ ತುಂಬ ಸುಸ್ಥಿತಿಯಲ್ಲಿದ್ದ ಸಾಮ್ರಾಜ್ಯವನ್ನು ಪಾಲಿಸ್ತಿದ್ದಂಥ ಶಿವಾಜಿ ಕಾಲಕ್ರಮೇಣ 1680ರಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಮರಣ ಹೊಂದ್ತಾರೆ. ಇದನ್ನು ತಿಳಿದು ಔರಂಗಜೇಬನು ಅಲ್ಲಿವರೆಗೂ ಪಡ್ತಾ ಇದ್ದ ಭಯ ಕಳ್ಕೊಳ್ತಾನೆ. ತನ್ನ ಕನಸು ನನಸು ಮಾಡಿಕೊಳ್ಳೋಕೆ ಇದ್ದ ಶಿವಾಜಿ ಮರಣ ಹೊಂದಿದ್ದು ತಿಳಿದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಖುಷಿಯಾಗಿದ್ದ. ಆದರೆ ಶಿವಾಜಿ ಮರಣ ನಂತರ ಕೂಡ ಔರಂಗಜೇಬ ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಶಿವಾಜಿಯವರ ಮಗ ರಣರಂಗದಲ್ಲಿದ್ದರು. ಅವನೇ ಶಿವಾಜಿಯ ದೊಡ್ಡ ಮಗ ಧರ್ಮವೀರ ಸಂಭಾಜಿ ಮಹಾರಾಜ್. ತಂದೆಗೆ ತಕ್ಕ ಮಗ. ಮೊಘಲರಿಗೆ ನರಕ ತೋರಿಸಿದ್ರು. ಮೊಘಲರಿಂದ ಒಬ್ಬ ಹಿಂದೂ ಮಹಿಳೆ ಕೂಡ ತೊಂದರೆ ಆದರೆ ಸಹಿಸ್ಕೊಳ್ತಾ ಇರಲಿಲ್ಲ. ಹಿಂದೂ ಸ್ತ್ರೀಗಳ ಮಾನ ಪ್ರಾಣ ಕಾಪಾಡಿದ್ರು. ಸಂಭಾಜಿ ಪರಾಕ್ರಮಕ್ಕೆ ಔರಂಗಜೇಬನ ಸಾಮ್ರಾಜ್ಯದ ಯಾವೊಬ್ಬ ಕೂಡ ತಲೆ ಹಾಕಬೇಕು ಅಂತ ಕೂಡ ಅಂದ್ಕೊಳ್ಳಿಲ್ಲ. ಹೀಗೆ ತನ್ನ ತಂದೆ ಸಾಮ್ರಾಜ್ಯ ಮತ್ತು ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊತಾ ಇದ್ರು ಸಂಭಾಜಿ ಮಹಾರಾಜ್. ಅಂತಹ ಪರಾಕ್ರಮನ ಮುಂದೆಯಿಂದ ಎದುರಿಸಲಾಗದೆ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕಿದ್ರು ಶತ್ರುಗಳು. ಆದರೆ ಇದಕ್ಕೆ ಸಹಾಯ ಮಾಡಿದ್ದು ತನ್ನ ಸ್ವಂತದವರೇ. ಔರಂಗಜೇಬನ ಕೈಗೆ ಬಂದಿಯಾಗಿ ಸಂಭಾಜಿ ಸಿಕ್ಕಿದ್ದೇ ತಡ. ಘೋರವಾಗಿ ಹಿಂಸೆ ಮಾಡಿ, ಚಿತ್ರಹಿಂಸೆ ಕೊಟ್ಟು ದೇಹನ ತುಂಡು ತುಂಡು ಮಾಡಿ ಸಾಯಿಸಿದ್ರು. ಹಾಗಾದರೆ ಸಂಭಾಜಿಗೆ ಮೋಸ ಮಾಡಿದ್ದು ಯಾರು? ಔರಂಗಜೇಬಿಗೆ ಹಿಡಿದುಕೊಟ್ಟವ್ರು ಯಾರು? ಔರಂಗಜೇಬನಿಗೆ ಯಾಕೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕು ಅನ್ನಿಸ್ತು? ತಂದೆ ಮರಣಾನಂತರ ಸಂಭಾಜಿ ಜೀವನ ಹೇಗೆ ನಡೀತು? ಛತ್ರಪತಿ ಶಿವಾಜಿ ಮಹಾರಾಜ್ನ ಅಷ್ಟು ದೊಡ್ಡ ಮಹಾರಾಜ ಅಂತ ದೇಶಕ್ಕೆ ತಿಳಿಸಿದ ಇತಿಹಾಸ ಸಂಭಾಜಿ ವಿಷಯದಲ್ಲಿ ಯಾಕೆ ಮೌನ ವಹಿಸ್ತು? ಯಾರಿಗೂ ತಿಳಿಯದೆ ಸಮಾಧಿ ಮಾಡ್ತು. ಯಾಕೆ ಅಂತ ಮುಂದೆ ತಿಳಿಯೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲನೇ ಹೆಂಡತಿಯ ಮಗನೇ ಈ ಸಂಭಾಜಿ. 1657ರಲ್ಲಿ ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಸಂಭಾಜಿ ರಾಜಾ ಭೋಸ್ಲೆ. ಸಂಭಾಜಿ ಕೇವಲ 2 ವರ್ಷಕ್ಕೆ ತನ್ನ ತಾಯಿಯನ್ನು ಕಳ್ಕೊತಾರೆ. ತಾಯಿ ಸಾಯಿಬಾಯಿ ಮರಣದ ನಂತರ ಅಜ್ಜಿ ಜಿಜಾಬಾಯಿ ನೋಡ್ಕೊತಾರೆ. ಸಂಭಾಜಿ ಎಷ್ಟು ಚುರುಕಾಗಿ ಇದ್ದರು ಅಂದರೆ ಕೇವಲ 13 ವರ್ಷಕ್ಕೆ ಎಲ್ಲ ವಿದ್ಯೆಗಳನ್ನು ಪಾಂಡಿತ್ಯ ಹೊಂದಿ 13 ಭಾಷೆಗಳನ್ನು ಕೂಡ ಕಲ್ತ್ಕೊಂಡಿದ್ರು. ಸಂಭಾಜಿಯನ್ನು ಎಲ್ಲರೂ ಛಾವ ಅಂತ ಕರೀತಾ ಇದ್ರು. ಛಾವ ಅಂದರೆ ಮರಾಠಿಲಿ ಸಿಂಹದ ಮರಿ ಅಂತ ಅರ್ಥ. ಸಂಭಾಜಿ ಕೇವಲ ತನಗೆ 10 ವರ್ಷ ಇರಬೇಕಾದ್ರೆ ರಾಜ್ಯಪಾಲನೆ ಹೇಗೆ ಮಾಡಬೇಕು ಅನ್ನೋದನ್ನು ಅಕ್ಕಪಕ್ಕದ ರಾಜ್ಯಗಳಿಂದ ತಿಳ್ಕೊಂಡಿದ್ದ. ಶಿವಾಜಿಗೆ ಒಟ್ಟು 3 ಹೆಂಡತಿಯರು. ಅವರೇ ಸಾಯಿಬಾಯಿ, ಸುಯೇರಾಬಾಯಿ ಮತ್ತು ಪುತಲಿಬಾಯಿ. ಸಂಭಾಜಿಯವರ ತಾಯಿ ಸಾಯಿಬಾಯಿ ಮರಣ ನಂತರ ಶಿವಾಜಿ ಸುಯೇರಾಬಾಯಿಯನ್ನು ಮದುವೆ ಮಾಡ್ಕೊತಾರೆ. ಇವರಿಗೆ ಒಬ್ಬ ಮಗ ಕೂಡ ಇದ್ದ. ಅವನ ಹೆಸರು ರಾಜಾರಾಮ್. ಸಂಭಾಜಿಯ ತಮ್ಮನಾಗಿ ರಾಜಾರಾಮ್, ತಂಗಿಯಾಗಿ ಶಾಕುಬಾಯಿ, ಅಂಬಿಕಾಬಾಯಿ, ರಾನುಬಾಯಿ ಜಾಧವ್, ದೀಪಾಬಾಯಿ, ಕಮಲಾಬಾಯಿ ಪಾಲ್ಕರ್ ಮತ್ತು ರಾಜ್ ಕುನ್ವರ್ ಬಾಯಿ ಇದ್ದರು.
ಶಂಭಾಜಿಯು ದೊಡ್ಡವನಾಗ್ತಾ ಇದ್ದ ಹಾಗೆ ಸುಯರಾಬಾಯಿ ಶಂಭಾಜಿಯನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಶಿವಾಜಿ ನಂತರ ಶಂಭಾಜಿ ರಾಜ ಆಗಬಾರ್ದು, ತನ್ನ ಸ್ವಂತ ಮಗ ರಾಜ ಆಗಬೇಕು ಅಂತ. ಅದಕ್ಕಾಗಿ ಯಾವಾಗ ಅವಕಾಶ ಸಿಗುತ್ತೋ ಆಗೆಲ್ಲ ಶಿವಾಜಿ ಮತ್ತು ಶಂಭಾಜಿಗೆ ಜಗಳ ತಂದು ಇಡ್ತಾ ಇದ್ರು. ಈ ಕಷ್ಟಗಳನ್ನೆಲ್ಲ ಶಂಭಾಜಿ ತಡ್ಕೊಳ್ತಾನೇ ಬಂದರು. ಆದರೆ ಒಂದು ಸಾರಿ ಸುಯರಾಬಾಯಿ ಮಾತನ್ನು ನಂಬಿ ಶಿವಾಜಿ ಹಾಗೂ ಅವರ ಕುಟುಂಬಸ್ಥರು ಶಂಭಾಜಿಯನ್ನು ನಂಬಲೇ ಇಲ್ಲ. ಅದೇ ಪರಿಸ್ಥಿತಿಯಲ್ಲಿ ಕೋಪದಿಂದ ಶಂಭಾಜಿಗೆ ಶಿಕ್ಷೆ ಕೊಟ್ಟು ಬಂಧಿಸಿದಾಗ ಶಂಭಾಜಿ ಅಲ್ಲಿಂದ ತಪ್ಪಿಸ್ಕೊಂಡು ಮೊಘಲರ ಜೊತೆ ಹೋಗಿ ಸೇರಿದ್ರು. ಈ ವಿಷಯನ ಶಿವಾಜಿಗೆ ಜೀರ್ಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ತನ್ನ ಸ್ವಂತ ಮಗ ತನ್ನ ವಿರುದ್ಧ ಶತ್ರು ಕಡೆಗೆ ಸೇರಿದ ಅಂತ. ಆದರೆ ಶಂಭಾಜಿ ಮೊಘಲರ ಜೊತೆ ಇರಬೇಕಾದ್ರೆ ಹಿಂದೂಗಳ ಮೇಲೆ ತೋರುತ್ತಿದ್ದ ಕ್ರೂರತ್ವ, ಅಸಮಾನತೆ ನೋಡಿ ತಕ್ಷಣ ತಿರುಗಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಶಿವಾಜಿಯನ್ನು ಕ್ಷಮಿಸುವಂತೆ ಕೋರ್ತಾರೆ. ಶಿವಾಜಿ ಕೂಡ ಕ್ಷಮಿಸಿ ಮತ್ತೆ ಹತ್ತಿರ ಮಾಡಿಕೊಂಡು ಹೀಗೆ ಶಂಭಾಜಿ ತನ್ನ ತಂದೆ ಜೊತೆ ಇದ್ದು ಎಷ್ಟೋ ಯುದ್ಧ ನೈಪುಣ್ಯತೆ ಮತ್ತು ರಾಜ್ಯಭಾರ ಪದ್ಧತಿಯನ್ನು ಕಲಿತುಕೊಡ್ತಾರೆ. ಶಂಭಾಜಿಗೆ 23ನೇ ವಯಸ್ಸು ಅಂದರೆ 1680ರಲ್ಲಿ ಶಿವಾಜಿ ಮರಣ ಹೊಂದ್ತಾರೆ. ಪ್ರಜೆಗಳ ಇಷ್ಟಾನುಸಾರ ಶಂಭಾಜಿ ರಾಜ್ಯ ಅಧಿಕಾರ ಸ್ವೀಕರಿಸ್ತಾರೆ. ಇದನ್ನು ತಿಳಿದ ಔರಂಗಜೇಬ ಮರಾಠ ಸಾಮ್ರಾಜ್ಯನ ವಶಪಡಿಸಿಕೊಳ್ಬೇಕು ಅಂತ ತಕ್ಷಣ 4 ಲಕ್ಷ ಪ್ರಾಣಿಗಳು ಹಾಗೂ 50 ಲಕ್ಷ ಸೈನ್ಯದ ಜೊತೆ ದಕ್ಷಿಣ ಭಾರತ ಒಂದೊಂದೇ ರಾಜ್ಯವನ್ನು ಸೋಲಿಸ್ತಾ ಶಂಭಾಜಿ ರಾಜ್ಯದ ಮೇಲೆ ಯುದ್ಧಕ್ಕೆ ಇಳಿದ್ರು. ಶಂಭಾಜಿ ಕೋಟೆಯನ್ನು ಮುತ್ತಿಗೆ ಹಾಕಿದ್ರು. ಮೊಘಲ್ ಸಾಮ್ರಾಜ್ಯರು 5 ತಿಂಗಳವರೆಗೂ ಪ್ರಯತ್ನ ಮಾಡಿದ್ರೂ ಕೂಡ ಶಂಭಾಜಿ ಕೈಯಲ್ಲಿ ಎಲ್ಲರೂ ಸೋತು ಹೋದರು. ಹೀಗೆ 1 ಸಾರಿ ಅಲ್ಲ 2, 3 ಸಾರಿ ಕೂಡ ಹೀಗೆ ಸೋಲ್ಬೇಕಾಯಿತು. ಶಂಭಾಜಿ ತನ್ನ ಹತ್ತಿರ ಇದ್ದ 20,000 ಸೈನ್ಯದಿಂದಲೇ ಔರಂಗಜೇಬನ 8 ಲಕ್ಷ ಸೈನ್ಯನ ಸೋಲಿಸಿದ್ರು. ಔರಂಗಜೇಬನು ಪೋರ್ಚುಗೀಸರ ಸಹಾಯ ತೆಗೆದುಕೊಂಡರೂ ಕೂಡ ಶಂಭಾಜಿ ಅವರನ್ನು ಕೂಡ ಹಿಮ್ಮಡಿಸಿದ್ರು. ಹೀಗೆ ಏನೂ ಮಾಡೋಕ್ಕೆ ಆಗದೆ ಔರಂಗಜೇಬ ಕೊನೆಗೆ ಮರಾಠ ರಾಜ್ಯದ ಮೇಲೆ ಆಸೆ ಬಿಟ್ಟುಬಿಡ್ತಾನೆ. ಶಂಭಾಜಿ ತನ್ನ ಅಧಿಕಾರಾವಧಿಯಲ್ಲಿ ಪ್ರಜೆಗಳನ್ನು ಸ್ವಂತ ಮಕ್ಕಳ ಹಾಗೆ ಯಾವುದೇ ಕಷ್ಟ ಬರದೇ ಇರೋ ಹಾಗೆ ನೋಡಿಕೊಂಡ್ರು. ಮೊಘಲರ ಒತ್ತಾಯದಿಂದ ಹಿಂದೂ ಮತದಿಂದ ಇಸ್ಲಾಂ ಮತಕ್ಕೆ ಮತಾಂತರವಾದ ಪ್ರಜೆಗಳನ್ನು ಮತ್ತೆ ಹಿಂದೂ ಮತಕ್ಕೆ ಕರ್ಕೊಬಂದರು. ಅದಕ್ಕೋಸ್ಕರ ಒಂದು ಪ್ರತ್ಯೇಕ ಶಾಸನ ಕೂಡ ರೆಡಿ ಮಾಡಿದ್ರು. ಅದೇ ರಾಜ್ಯದಲ್ಲಿ ಕುಲಕರ್ಣಿ ಎಂಬ ಬ್ರಾಹ್ಮಣನನ್ನು ಮೊಘಲರು ಬಲವಂತದಿಂದ ಮತಾಂತರ ಮಾಡಿಸಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಅವನು ಹಿಂದೂ ಮತಕ್ಕೆ ಬರೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದೇ ಗ್ರಾಮದಲ್ಲಿದ್ದ ಹಿಂದೂ ಬ್ರಾಹ್ಮಣರು ನಿರಾಕರಿಸ್ತಾರೆ. ಯಾಕೆ ಅಂದರೆ ಅವನು ಅಪವಿತ್ರ ಆಗಿದ್ದಾನೆ ಅಂತ. ಆ ಬ್ರಾಹ್ಮಣ ಶಂಭಾಜಿ ಮಹಾರಾಜನ ಸಹಾಯ ಕೇಳಿದಾಗ ಶಂಭಾಜಿ ಮತ್ತೆ ತನ್ನ ಸ್ವಂತ ಮತಕ್ಕೆ ಮತಾಂತರಿಸಿ ಎಲ್ಲರೊಂದಿಗೆ ಸೇರಿಸಿದ್ರು. ಹೀಗೆ ಎಲ್ಲ ಪ್ರಜೆಗಳನ್ನು ಮತ್ತೆ ತಮ್ಮ ಸ್ವಂತ ಮತಕ್ಕೆ ಬರೋಕ್ಕೆ ಸಹಾಯ ಮಾಡಿದ್ರು. ಶಂಭಾಜಿ ತನ್ನ ರಾಜ್ಯ ಪರಿಪಾಲನೆ ಶುರು ಮಾಡಿ ಕೇವಲ 9 ವರ್ಷಕ್ಕೆ ಶಂಭಾಜಿ ಅಂದರೆ ಆಗದೇ ಇರೋ ರಾಜ ಕುಟುಂಬದ ಕೆಲವರು ವಾರಸತ್ವ ಜಗಳದ ಕಾರಣಕ್ಕೆ ರಹಸ್ಯವಾಗಿ ಹೋಗಿ ಶಂಭಾಜಿ ಶತ್ರುವಾದಂತಹ ಔರಂಗಜೇಬನಿಗೆ ಸಹಕರಿಸಿದರು. ಚರಿತ್ರಕಾರರ ಪ್ರಕಾರ ಶಂಭಾಜಿಯ ಮಡದಿಯ ತಮ್ಮನಾದ ಗಂಗಿ ಶಿರ್ಕೆ ತಾನು ಕೇಳಿದ ಸ್ಥಾನವನ್ನು ಆಸ್ಥಾನದಲ್ಲಿ ಕೊಡಲಿಲ್ಲೆಂಬ ಕಾರಣಕ್ಕೆ ಶಂಭಾಜಿಯ ವಿರುದ್ಧ ದ್ವೇಷದಿಂದ ಔರಂಗಜೇಬನಿಗೆ ಸಹಾಯ ಮಾಡಿದ ಅಂತ ಹೇಳ್ತಾರೆ. ಶಂಭಾಜಿ ಮಹಾರಾಜ ಯಾವಾಗಲೂ ಸಂಚರಿಸೋ ದಾರಿ ಔರಂಗಜೇಬನಿಗೆ ಗಂಗೋಜಿ ತಿಳಿಸಿದ. ಇದೇ ಕಾರಣಕ್ಕೆ ಶತ್ರುಗಳ ವ್ಯೂಹಕ್ಕೆ ಶಂಭಾಜಿ ಒಬ್ಬನೇ ಸಿಕ್ಕಾಕೊಂಡ. ಇಸ್ಲಾಂ ಮತ ಸ್ವೀಕರಿಸಿದರೆ ಶಂಭಾಜಿಗೆ ಪ್ರಾಣ ಭಿಕ್ಷೆ ಕೊಡೋದಾಗಿ ಔರಂಗಜೇಬ ಆದೇಶ ಕಳಿಸ್ತಾನೆ. ಆದರೆ ಹುಟ್ಟಿನಿಂದ ತನ್ನ ತಂದೆಯ ವೀರ ಹಿಂದೂ ಪ್ರೇಮ ನೋಡಿದ ಶಂಭಾಜಿ ಮತಾಂತರವಾಗಿ ತನ್ನ ಪ್ರಾಣ ಕಾಪಾಡ್ಕೋಬೇಕು ಅಂತ ಅಂದ್ಕೊಳ್ಳಿಲ್ಲ. ಆ ಆದೇಶವನ್ನು ನಯವಾಗಿ ತಿರಸ್ಕರಿಸಿದನು. ಈ ಕಡೆ ಮೊಘಲರು ಮರಾಠ ಸಾಮ್ರಾಜ್ಯದ ದೊರೆ ಶಿವಾಜಿಯ ಮಗ ಶಂಭಾಜಿಯನ್ನು ಬಂಧಿಸಿದ್ದೀವಿ ಅಂತ ಮೊಘಲರು ಸಂಭ್ರಮಿಸ್ತಾ ಇದ್ದರು. ಒಂದು ದೊಡ್ಡ ಹಬ್ಬದ ಹಾಗೆ ಆಚರಿಸ್ತಾ ಇದ್ರು. ಬಂಧಿಸಿದ ಶಂಭಾಜಿಯನ್ನು ಬೀದಿಗಳಲ್ಲಿ ಅವಹೇಳನ ಮಾಡಿ ಎಳ್ಕೊಂಡು ಹೋಗ್ತಾಯಿದ್ರು. ಶಂಭಾಜಿಯನ್ನು ಅವಮಾನ ಮಾಡೋಕ್ಕೆ ಕೈಗಳನ್ನು ಕಟ್ಟಿ ಪ್ರಜೆಗಳಿಂದ ಕಲ್ಲು ಮತ್ತು ಸಗಣಿ ಎಸೆಯುವಂತೆ ಮಾಡ್ತಿದ್ರು. ಕೊನೆಗೆ ಔರಂಗಜೇಬ ತನ್ನ 3 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಪ್ರಾಣಭಿಕ್ಷೆ ಕೊಡ್ತೀನಿ ಅಂತ ಅವರಿಗೆ ಅವಕಾಶ ಕೊಡ್ತಾನೆ. ಆ 3 ಷರತ್ತುಗಳು: ಶಂಭಾಜಿ ಔರಂಗಜೇಬನನ್ನು ಅತಿ ಶಕ್ತಿಶಾಲಿ ರಾಜ ಅಂತ ಒಪ್ಕೋಬೇಕು, ಶಂಭಾಜಿ ತನ್ನ ಸಾಮ್ರಾಜ್ಯ ಸಂಪತ್ತು ಎಲ್ಲವನ್ನು ಮೊಘಲರಿಗೆ ನೀಡಬೇಕು, ಮತ್ತು ಶಂಭಾಜಿ ತನ್ನ ಹಿಂದೂ ಮತನ ಬಿಟ್ಟು ಮುಸ್ಲಿಂ ಮತಕ್ಕೆ ಸ್ವೀಕರಿಸಬೇಕು. ಈ 3 ಷರತ್ತುಗಳಿಗೆ ಒಪ್ಪಿದರೆ ಬಿಟ್ಟು ಕಳಿಸ್ತೀನಿ ಅಂತ ಶಂಭಾಜಿಗೆ ಔರಂಗಜೇಬನು ಅವಕಾಶ ಕೊಟ್ಟ. ಆದರೆ ಪ್ರಾಣ ಬಿಡೋಕ್ಕೆ ಬೇಕಾದ್ರೆ ರೆಡಿ ಆಗ್ತೀನಿ, ಆದರೆ ಈ 3 ಷರತ್ತುಗಳನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟ ಶಂಭಾಜಿ. ಈ ಮಾತನ್ನು ಕೇಳಿ ಔರಂಗಜೇಬ ಶಂಭಾಜಿಗೆ ಪೊಗರು ಇಳಿಸಬೇಕು ಅಂತ ಗಾಯಗಳ ಮೇಲೆ ಉಪ್ಪುಗಳನ್ನು ಸುರಿತಾನೆ. ಕೈಕಾಲುಗಳನ್ನು ಪೂರ್ತಿಯಾಗಿ ಕಟ್ಟಿ ಹಾಕಿ ಔರಂಗಜೇಬನ ಕಾಲ ಮೇಲೆ ಬಿಸಾಕ್ತಾರೆ. ಶಂಭಾಜಿ ನಾಲಿಗೆಯನ್ನು ಕತ್ತರಿಸಿ ನಾಯಿಗಳಿಗೆ ಆಹಾರವಾಗಿ ಹಾಕ್ತಾನೆ. ಆದರೂ ಕೂಡ ಶಂಭಾಜಿ ಕಣ್ಣಲ್ಲಿ ಧೈರ್ಯ ಗರ್ವ ಕಡಿಮೆ ಆಗದೇ ಇರೋದಕ್ಕೆ ಅವನ ಕಣ್ಣುಗುಡ್ಡಗಳನ್ನು ಕಿತ್ತಾಕ್ತಾರೆ. ಹೀಗೆ ದಿನಕ್ಕೊಂದು ದೇಹದ ಅಂಗಾಂಗಗಳನ್ನು ಕಿತ್ತು ಇಸ್ಲಾಂ ಮತಕ್ಕೆ ಸೇರಿದರೆ ಬಿಟ್ಟು ಬಿಡ್ತೀನಿ ಅಂತ ಚಿತ್ರಹಿಂಸೆ ಮಾಡಿದ್ರು. ಕೊನೆಗೆ ಜೈಲಲ್ಲಿ 40 ದಿನಗಳ ಕಾಲ ನರಕ ತೋರಿಸಿದ್ರು. ಉಗುರುಗಳನ್ನು ಕಿತ್ತು ಬದುಕಿದ್ದಾಗಲೇ ಚರ್ಮ ಕಿತ್ತಾಕಿದ್ರು.
ಕಾಯಿಸಿದ ಆಯುಧಗಳನ್ನ ತಗೊಂಡು ದೇಹಕ್ಕೆ ಚುಚ್ಚುತ್ತಾ ಇದ್ದರು. ಪ್ರತಿದಿನ 3 ಷರತ್ತುಗಳನ್ನು ಒಪ್ಪಿಕೊಳ್ಳೋಕೆ ಕೇಳ್ತಾನೇ ಇದ್ದರು. ಆದರೆ ಏನಾದರೂ ಶಂಭಾಜಿ ಉತ್ತರ ಒಂದೇ ಆಗಿತ್ತು. ದಿನಕ್ಕೊಂದರಂತೆ ಒಂದೊಂದು ಬೆರಳು ಕತ್ತರಿಸ್ತಾ ಇದ್ರು. ಇಷ್ಟೆಲ್ಲ ಹಿಂಸೆ ಕೊಟ್ಟರೂ ಕೂಡ ಶಂಭಾಜಿಯ ಧೈರ್ಯನ ಔರಂಗಜೇಬ ಕಡಿಮೆ ಮಾಡೋಕ್ಕೆ ಆಗಲೇ ಇಲ್ಲ. ಇದರಿಂದ ಔರಂಗಜೇಬನ ಕೋಪ ಮಿತಿ ಮೀರಿ ಕೊನೆಗೆ 1689ರಲ್ಲಿ ಶಂಭಾಜಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ದೇಹದ ಒಂದೊಂದೇ ಭಾಗವನ್ನು ತುಲಾಪುರದ ನಾಯಿಗಳಿಗೆ ತಿನ್ನಿಸಿದ್ರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪುಣೆ ಸಮೀಪ ಭೀಮಾ ನದಿಯಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ಹಾಗೆ ಮರಾಠ ರಾಜ್ಯರಿಗೆ ಮೊಘಲರು ಅಂದರೆ ಭಯ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ಪ್ರಜೆಗಳ ಮುಂದೆ ಶಂಭಾಜಿ ತಲೆಯನ್ನು ಮಹಾರಾಷ್ಟ್ರದಲ್ಲಿ ಇಟ್ಟರು ಅಂತ ಕೂಡ ಹೇಳ್ತಾರೆ. ಶಂಭಾಜಿ ಪ್ರಾಣ ಬಿಡೋ ಕೊನೆ ಕ್ಷಣದಲ್ಲೂ ಕೂಡ ತನ್ನ ಇಷ್ಟದೇವರಾದ ಪರಮಶಿವನ ಜಪ ಮಾಡ್ತಾನೆ ಪ್ರಾಣ ಬಿಟ್ಟರು. ಆದರೆ ಕೆಲವರು ಹೇಳೋ ಪ್ರಕಾರ ಭೀಮಾ ನದಿಯಲ್ಲಿ ತುಂಡು ತುಂಡು ಮಾಡಿ ಹಾಕಿದ್ದ ದೇಹವನ್ನು ಜನರು ಮತ್ತೆ ಹುಡುಕಿ ತಂದು ಹೊಲಿದು ಅಂತಿಮ ಸಂಸ್ಕಾರ ಮಾಡಿದ್ರು ಮತ್ತು ಅದೇ ಜಾಗದಲ್ಲಿ ಭವ್ಯವಾದ ಸ್ಮಾರಕ ಕಟ್ಟಿದ್ರು ಅಂತ ಹೇಳ್ತಾರೆ. ಹೀಗೆ ಶಂಭಾಜಿ ಮಹಾರಾಜ್ ಹಿಂದುತ್ವಕ್ಕಾಗಿ ತನ್ನ ಪ್ರಾಣಾರ್ಪಣೆ ಮಾಡಿ ವೀರ ಮರಣ ಹೊಂದಿದರು. ತುಂಬ ಬೇಸದ ಸಂಗತಿ ಏನಂದರೆ ಇಷ್ಟೊಂದು ವೀರನ ಕಥೆಯನ್ನು ಚರಿತ್ರೆಯಲ್ಲಿ ಇಲ್ಲದ ಹಾಗೆ ಯಾರಿಗೂ ತಿಳಿಯದ ಹಾಗೆ ಕೆಲವರು ಶಂಭಾಜಿ ಕಥೆಯನ್ನು ಸಮಾಧಿ ಮಾಡಿಬಿಟ್ರು. ಇವತ್ತಿಗೂ ಶಂಭಾಜಿ ಮಹಾರಾಜರು ಯಾರು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ದುಃಖದ ವಿಷಯ. ಇದು ಸ್ನೇಹಿತರೆ ಇತಿಹಾಸದಲ್ಲಿ ವೀರನ ಕತೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.